ಇದೆಲ್ಲ ನಿನ್ನೆಯಿಂದ ಕೇರಳದಲ್ಲಿ ವೈರಲ್ ಆಗ್ತಿರ್ತಕ್ಕಂತಹ ರೀಲ್ಗಳು. ಗಂಡಸರು ಅವ್ರ ಸುತ್ತ ಏನೋ ಒಂದು ಕವರ್ ಮಾಡಿಕೊಂಡು ನಮ್ಮ ಮೈ ಇನ್ನೊಂದು ಹೆಣ್ಣಿನ ಮೈಗೆ ತಾಕಬಾರ್ದು, ತಾಕಿದ್ರೆ ಆ ಕಡೆ ಶಿಂಜಿತಾನೇ ಇರಬಹುದೇನೋ, ಈ ಕಡೆ ನಾವು ದೀಪಕ್ ಆಗಿಬಿಡ್ಬಹುದೇನೋ ಅನ್ನೋ ಥರ ಡಿಪಿಕ್ಟ್ ಮಾಡೋ ಥರ ಮಾಡ್ತಾ ಇರ್ತಕ್ಕಂಥ ವೀಡಿಯೋಗಳು ನೋಡಿದಾಗ ಕೆಲವರಿಗೆ ನಗು ಬರಬಹುದು, ಇನ್ನು ಕೆಲವರಿಗೆ ಗಂಡಸರಿಗೆ ಅಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ ಅಂತ ಮರುಕ ಹುಟ್ಟಬಹುದು. ಆದರೆ ಇದೆಲ್ಲದರ ಮಧ್ಯೆ ಒಂದು ಇಡೀ ಕುಟುಂಬ ಅನಾಥವಾಗಿದೆ. ಏನೂ ತಪ್ಪು ಮಾಡಿರ್ತಕ್ಕಂತಹ ಒಂದು ಜೀವ ಯಾರ್ದೋ ಒಂದು ಸ್ವಾರ್ಥಕ್ಕೆ, ಲೈಕ್ಗೋಸ್ಕರ, ಕಮೆಂಟ್ಗೋಸ್ಕರ, ನಾನು ವೈರಲ್ ಆಗಬೇಕು, ನಾನು ಫೇಮಸ್ ಆಗಬೇಕು ಅನ್ನೋ ಸ್ವಾರ್ಥಕ್ಕೆ ಬಲಿಯಾಗಿದೆ. ಆ ಕುಟುಂಬಕ್ಕೆ ಮತ್ತೆ ಅವ್ರನ್ನ ತಂದು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವರ ಕಣ್ಣೀರನ್ನು ಒರೆಸೋಕ್ಕೆ ಮತ್ತೆ ಆ ಶಿಂಜಿತ ಕೈಲಿ ಸಾಧ್ಯ ಇಲ್ಲ. ಇಂಥ ಅದೆಷ್ಟೋ ಕೇಸ್ಗಳಿವೆ. ಆದರೆ ಇದೆಲ್ಲದರ ನಡುವೆ ನಾವು ನಿಜವಾಗ್ಲೂ ಗಮನಿಸಬೇಕಾಗಿರೋದೇನು ಗೊತ್ತಾ? ಈ ಕೆಲವು ಕ್ಲಿಪ್ಸ್ ನೋಡಿ. ನಮ್ಮ ಸುತ್ತಮುತ್ತ ನಿಜವಾಗಿಯೂ ಇಂತಹ ದೌರ್ಜನ್ಯಕ್ಕೆ, ಅನ್ಯಾಯಕ್ಕೆ ಒಳಗಾಗಿರುವಂತಹ ಬಹಳಷ್ಟು ಹೆಣ್ಣುಮಕ್ಕಳಿದ್ದಾರೆ. ಒಂದಷ್ಟು ಸರ್ವೆಗಳ ಪ್ರಕಾರ ಬಹಳಷ್ಟು ಹೆಣ್ಣುಮಕ್ಕಳು ಚಿಕ್ಕ ವಯಸ್ಸಲ್ಲೇ ತಮ್ಮದೇ ಕುಟುಂಬಸ್ಥರಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರ್ತಾರೆ. ಅದಾದ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ, ಕೆಲಸ ಮಾಡೋ ಜಾಗಗಳಲ್ಲಿ ಇದೇ ರೀತಿ ಪ್ರತಿದಿನ ನಡೀತಾನೆ ಇರುತ್ತೆ. ಅದು ನಿಮ್ಮ ತಂಗಿ, ತಾಯಂದ್ರೆ ಆಗಿರಬಹುದು ಅಥವಾ ಹೆಂಡ್ತಿನೇ ಆಗಿರಬಹುದು. ಈ ತರಹದ ಕೇಸ್ಗಳಿಂದ ತೋಳ ಬಂತು ತೋಳ ಕಥೆ ಆಗುತ್ತೆ. ನಿಜವಾಗ್ಲೂ ಧ್ವನಿ ಇಲ್ದಿರೋರಿಗೆ ಧ್ವನಿ ಆಗೋದಕ್ಕಂತ ಕಾನೂನು ವ್ಯವಸ್ಥೆ, ಇಂತಹ ಪ್ಲ್ಯಾಟ್ಫಾರ್ಮ್ಗಳಿರೋದು. ಅದನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡಾಗ ನಿಜವಾಗ್ಲೂ ಆ ಪ್ಲ್ಯಾಟ್ಫಾರ್ಮ್ಗಳು ಏನು ಮಾಡಬೇಕಾಗಿರೋ ಕೆಲಸಗಳಿರುತ್ತೆ ಅದೆಲ್ಲದರಿಂದ ದೂರ ಮಾಡಿಬಿಡ್ತೀರ. ನಿಜವಾಗ್ಲೂ ಧ್ವನಿ ಇಲ್ದಿರೋರಿಗೆ ಧ್ವನಿ ಆಗ್ಬೋದಂತಹ ಇಂಥ ಪ್ಲ್ಯಾಟ್ಫಾರ್ಮ್ಗಳನ್ನು ಉಡಾಫೆ ಮಾಡಿಬಿಡ್ತೀರಾ, ಒಂದು ಜೋಕ್ ಮಾಡಿಬಿಡ್ತೀರಾ. ಇಂತಹ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇಂಥವುದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಾಳೆ ಆ ಸ್ಥಾನದಲ್ಲಿ ನಿಮ್ಮ ಕುಟುಂಬಸ್ಥರೇ ಇರ್ಬೋದು ಅನ್ನೋದನ್ನು ಒಂದ್ಸರಿ ಯೋಚನೆ ಮಾಡಿ. ಜವಾಬ್ದಾರಿಯಿಂದ ಸಮಾಜದಲ್ಲಿ ನಡ್ಕೊಳ್ಳಿ. ನಿಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರ ಬಲಿ ಕೊಡಬೇಡಿ. ಇಂಥದ್ದೊಂದು ಮನಸ್ಥಿತಿ, ಇಂಥದ್ದೊಂದು ಥಾಟ್ ನಿಮ್ಮ ಮನಸ್ಸಲ್ಲಿದ್ದರೆ, ಯಾವುದೋ ಒಂದು ನಿಮ್ಮ ಸ್ವಾರ್ಥಕ್ಕೆ, ಅದು ಮನಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಇನ್ನೊಬ್ಬರನ್ನ ನೀವು ಬಲಿ ಕೊಡ್ತಿದ್ದೀರಾ ಅಂತಂದರೆ ನೀವು ಈ ಸಮಾಜದಲ್ಲಿರೋಕ್ಕೆ ಲಾಯಕ್ಕೇ ಇಲ್ಲ. ನಿಮ್ಮಂತಹ ಸ್ವಾರ್ಥಿಗಳು ಈ ಸಮಾಜದಲ್ಲಿ ಇರಲೇಬಾರ್ದು. ನಿಮ್ಮ ಸುತ್ತಮುತ್ತ ಇಂಥವ್ರು ಇರ್ಬೋದು. ಅವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಅವ್ರಿಗೆ ಅರ್ಥ ಆಗಲಿ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಆದರೂ ಹುಟ್ಟಲಿ. ಯೋಚನೆ ಮಾಡಿ.